ನಮಸ್ತೆ. 12/2/2024 ಸೋಮವಾರ, ಫೆಬ್ರವರಿ 12, 2024, ಮಂಡೇ, ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಇವತ್ತು ತೃತೀಯ ಅನ್ನುವ ತಿಥಿ ಇದೆ. ಬೆಳಿಗ್ಗೆ 6:43 6:43 ಅಂತ ಏನಕ್ಕೆ ಲೆಕ್ಕಕ್ಕೆ ತಗೊಳ್ತೀವಿ ಅಂತಂದರೆ ಸೂರ್ಯೋದಯ 6:43. ಸೊ ಇವತ್ತಿನ ದಿನ ಪ್ರಾರಂಭವಾಗೋದು ಅಂತಂದರೆ ಸೂರ್ಯೋದಯದಿಂದ. ಇದು ಪ್ರತಿಯೊಂದು ದಿನದಲ್ಲಿ ಇರುತ್ತದೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತದೆ. ಅಲ್ಲಿಂದ ತೃತೀಯ ತಿಥಿ ಸಂಜೆ 5:44:28 ಇರುತ್ತದೆ. ತೃತೀಯ ಅನ್ನೋದು ಶುಭ ತಿಥಿ. ಆ ನಂತರ ತೃತೀಯ ಆದ ಮೇಲೆ ಹೆಂಗಿರುತ್ತದೆ ಅಂತಂದರೆ ಮೂರನೇ ತಿಥಿ ಆದ ನಂತರ ತೃತೀಯ ಆದ ಮೇಲೆ ಚತುರ್ಥಿ ಅನ್ನುವ 4ನೇ ತಿಥಿ ಬರುತ್ತದೆ. ಹಂಗಾಗಿ ತೃತೀಯ ಇರುವವರೆಗೂ ಶುಭ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ನಕ್ಷತ್ರ ಪೂರ್ವ ಭಾದ್ರಪದ 6:43 AM ರಿಂದ ಮಧ್ಯಾಹ್ನ 2:56:23 ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ ಇರುವವರೆಗೂ ಶುಭಕರವಾಗಿಲ್ಲ. ಮರಣವು ಧನಕ್ಷಯವೂ ಇದೆ. ಮರಣ ಅಂದರೆ ಏಟು, ಗಾಯಗಳು, ತೊಂದರೆವು ಅಂದರೆ ಮರಣವೂ ಕೂಡ ಆಗಬಹುದು ಅಂತ. ಅದೇ ಸಮಯದಲ್ಲಿ ಧನವ್ಯಯವು ಕ್ಷಯ, ಇದು ವ್ಯಯ ಅಲ್ಲ ಕ್ಷಯ. ಕ್ಷಯ ಅಂತಂದರೆ ಕರಗೋವುದು ಅಂತ. ಹಂಗಾಗಿ ಇವತ್ತು ಡಬಲ್ ಆಗಿ ತೊಂದರೆಗಳಿದೆ. ಸೌರಮಾನ ಮರಣ, ಚಾಂದ್ರಮಾನದಲ್ಲಿ ಧನಕ್ಷಯ, ಎಲ್ಲವೂ ಒಂದೇ ದೋಷ ಅಂತ. ಆದ್ದರಿಂದಾಗಿ ಇವತ್ತು ಮಧ್ಯಾಹ್ನ 2:57 ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ, ದೋಷ ಬರುತ್ತದೆ. ಆದ್ದರಿಂದ ಎಚ್ಚರವಾಗಿರಿ. ಅದರಲ್ಲೂ ಯಾರಿಗೆಲ್ಲ ಇನ್ನೂ ಅಧಿಕವಾಗಿ ಎಚ್ಚರವಾಗಿರಬೇಕು ಅಂತಂದರೆ ಅದು ಮುಂದೆ ಬರುತ್ತದೆ. ಈ ಸಮಯದ ನಂತರ 2:57 ನಂತರ ಉತ್ತರ ಭಾದ್ರಪದ ನಕ್ಷತ್ರ ಬರುತ್ತದೆ. ಆದರೆ ಆ ವಿಷಯ ಕಾರ್ಯಸಿದ್ಧಿ ಆಗುತ್ತೆ ಅಂತಿದೆ. ಹಂಗಾಗಿ ಹೆಚ್ಚಾಗಿ ತೊಂದರೆಗಳಿಲ್ಲ. ಸೊ ಇವತ್ತು ಯಾರೇ ಆದರೂ ಉತ್ತರ ಭಾದ್ರ ನಕ್ಷತ್ರ ಬಂದ ನಂತರ ಅಂದರೆ ಮಧ್ಯಾಹ್ನ 2:57 ಮೇಲೆ ಹೆಚ್ಚು ಕಮ್ಮಿ ನಿಮ್ಮ ಲೆಕ್ಕಕ್ಕೆ 3 ಗಂಟೆ ಅಂತ ಇಟ್ಕೊಳ್ಳಿ. ಮಧ್ಯಾಹ್ನ 3 ಗಂಟೆ ನಂತರನೇ ಒಳ್ಳೆಯ ಸಮಯ. ಅದರಲ್ಲೂ ತೃತೀಯ ಇರುವವರೆಗೂ ಅಂದರೆ 5:44 ಅದರಿಂದಾಗಿ ಇವತ್ತು ಮಧ್ಯಾಹ್ನ 3 ಗಂಟೆ ಮೇಲೆ 4:45 ಒಳ್ಳೆಯ ಸಮಯ, ಒಳ್ಳೆಯ ದಿನ. ಯಾವುದಾದ್ರು ಕಾರ್ಯಗಳು ಮಾಡಬೇಕು ಅಂದರೆ ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳನ್ನು ನೀವು ಮಾಡಬಹುದು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಮತ್ತೆ ನಾವು ನೋಡುವಂಥ ವಿಷಯಗಳು ಏನೇನು ಅಂತಂದರೆ ಇವತ್ತಿನ ಸೂರ್ಯೋದಯ 6:43, ಸೂರ್ಯ ಅಸ್ತಮನ ಸಂಜೆ 6:24. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ಫಸ್ಟೇ ಹೇಳಿದ್ವಿ ತೃತೀಯ ತಿಥಿ ಇದೆ, ಆನಂತರ ಚತುರ್ಥಿ, ಇವತ್ತಿನ ನಕ್ಷತ್ರ ಪೂರ್ವಭಾದ್ರ, ಆನಂತರ ಉತ್ತರ ಭಾದ್ರ ಅಂತೆಲ್ಲ ಹೇಳಿದ್ದೀವಿ. ಪಂಚ ಅಂಗಗಳಲ್ಲಿ ಒಂದಾದ ಯೋಗಗಳನ್ನು ನೋಡಿದರೆ ಕಾರ್ಯಸಿದ್ಧಿ ಅಂತಿದೆ, ಸಾಧ್ಯ ಯೋಗವಿದೆ. ಅದರಲ್ಲೂ ಬೆಳಗ್ಗೆ ತೈತಿಲಕರಣ 7:24, ಆಮೇಲೆ ಗರಜಕರಣ, ಆಮೇಲೆ ವಾಣಿಜ್ಯಕರಣ, ಇಷ್ಟೆಲ್ಲ ಇದೆ. ಇವತ್ತು ಚಂದ್ರನು ಬೆಳಗ್ಗೆ 6:43 9:35 ಚಂದ್ರನು ಕುಂಭರಾಶಿಯಲ್ಲಿರುತ್ತದೆ, ಮೂನ್ ಸೈನ್. ಹಾಗಾಗಿ 9:35 ಒಳಗಡೆ ಯಾರು ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳ ರಾಶಿ ಕುಂಭರಾಶಿ. 9:36 ಮೇಲೆ ಮಕ್ಕಳು ಹುಟ್ಟಿದ್ರೆ ರಾಶಿ ಮೀನರಾಶಿ. ಇದು ಜನರಲ್ ಆಗಿ ಎಲ್ಲರಿಗೂ. ಆದ್ದರಿಂದಾಗಿ ಕುಂಭರಾಶಿಯಲ್ಲಿ ಮಗು ಹುಟ್ಟಬೇಕಾ, ಮೀನರಾಶಿಯಲ್ಲಿ ಮಗು ಹುಟ್ಟಬೇಕು ಅಂತ ತೀರ್ಮಾನ ಮಾಡೋದಾದರೆ 9:35 ಒಳಗಡೆ ಕುಂಭರಾಶಿಯಲ್ಲಿ, 9:35 ಮೇಲೆ ಆದರೆ ಮೀನರಾಶಿ ಬರುತ್ತದೆ. ಮೀನರಾಶಿ ಆದರೆ ಇವತ್ತಿನ ಪರಿಸ್ಥಿತಿಗೆ ಗುರು 2ನೇ ಸ್ಥಾನದಲ್ಲಿ ಕೂತಿರುತ್ತದೆ. ಹಂಗ ಅದು ರಾಜಯೋಗ. ಕುಂಭರಾಶಿಯಲ್ಲಿ ಹುಟ್ಟಿದ್ರೆ 3ರಲ್ಲಿ ಗುರು ಕೂತಿರುತ್ತದೆ. ಅದು ಅಲ್ಲದೆ ಶನಿಯು ಜನ್ಮದಲ್ಲಿ ಕೂತಿದೆ. ಹಂಗಾಗಿ ಕುಂಭರಾಶಿಯಲ್ಲಿ ಶನಿ ಕೂತಿದ್ರೆ ಅದನ್ನು ಎಕ್ಕಾಲ ಯೋಗ ಅನ್ನುವ ಏಕಕಾಲ ಯೋಗ ಇರುತ್ತದೆ. ಹಂಗಾಗಿ ಮಗುವನ್ನು ಎತ್ಕೊಳ್ಳೋರು ಪ್ಲಾನ್ ಮಾಡಿನೇ ಮಾಡ್ತೀರಾ, ಮುಂದಿನ ವಾರನ ನೆಕ್ಸ್ಟ್ ತಿಂಗಳ ಅಂತ. ಆದರೂ ಎಮರ್ಜೆನ್ಸಿ ಕೆಲವು ಟೈಮಲ್ಲಿ ಹೇಳೋಕ್ಕಾಗಲ್ಲ. ಮಗು ಹೊಟ್ಟೆಯಲ್ಲಿರೋ ಮಗು 10 ತಿಂಗಳವರೆಗೂ ತಡೀತಾ ಇಲ್ಲ, ಬೇಗ ಆಚೆ ಬರ್ತೀನಿ, ಭೂಮಿಗೆ ಬರ್ತೀನಿ ಅಂತ ಇದ್ದರೆ ಅವ್ರಿಗೆ ಈ ಟೈಮ್ಗಳನ್ನು ನೋಡಿಕೊಳ್ಳಿ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಪೂರ್ವ ಭಾದ್ರಪದ ನಕ್ಷತ್ರ 6:43 9:35 ಪೂರ್ವ ಭಾದ್ರಪದ ನಕ್ಷತ್ರದ 3ನೇ ಪಾದವಿದೆ, ಅಂದರೆ ಕುಂಭರಾಶಿ ಇದೆ. ನಾನು ಫಸ್ಟ್ ಹೇಳಿದಂತೆ 9:35 ಮೇಲೆ ಕುಂಭರಾಶಿ ಮುಗಿದೋದು, ಅಂದರೆ 9:35 ಮೇಲೆ ಕುಂಭರಾಶಿ ಮುಗಿದು ಮೀನರಾಶಿ ಬರುತ್ತೆ ಅಂತ. ಅದೇ ಥರನೇ ಪೂರ್ವಭಾದ್ರ ನಕ್ಷತ್ರದ ಈ ಪಾದ ಅಂದರೆ 4ನೇ ಪಾದ 9:35 ಮಧ್ಯಾಹ್ನ 2:56 ಅಷ್ಟಕ್ಕೆ ಪೂರ್ವಭಾದ್ರ ನಕ್ಷತ್ರವೇ ಮುಗಿದೋಗುತ್ತದೆ. ಆ ನಂತರ ಅಂದರೆ 2:56 ಮೇಲೆ ರಾತ್ರಿ 8:19 ಉತ್ತರ ಭಾದ್ರ ನಕ್ಷತ್ರದ 1ನೇ ಪಾದ.
ಈ ಟೈಮ್ ಒಳಗಡೆ ಯಾರು ಮಗು ಹುಟ್ಟಿದ್ರೆ ಅವರ ನಕ್ಷತ್ರ ಉತ್ತರಾಭಾದ್ರ 1ನೇ ಪಾದ ಅಂತ ತಿಳ್ಕೊಳ್ಳಿ. ಆನಂತರ ರಾತ್ರಿ 8:19 ರಾತ್ರಿ 1:42 ಒಳಗಡೆ ಏನಾರು ಮಗು ಹುಟ್ಟಿದ್ರೆ ಉತ್ತರಾಭಾದ್ರ ನಕ್ಷತ್ರದ 2ನೇ ಪಾದ, ಇದೆಲ್ಲ ಮೀನರಾಶಿನೇ. ರಾತ್ರಿ 1:47 ಮೇಲೆ ನಾಳೆಯವರೆಗೂ ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿನೇ ಇರುತ್ತದೆ. ಸರಿ, ಹೀಗೆ ನೋಡಿದಾಗ ನಾಳೆ ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ ಅಂತಂದಿವೆ. ನಾಳೆ ಸ್ವಲ್ಪ ಹೆಂಗಿದೆ ಅಂತ ಇನ್ನೂ ಸ್ವಲ್ಪ ನೋಡ್ಕೊಳ್ಳೋಣ. ಯಾಕೆಂತಂದರೆ ನಾಳೆಯ ದಿನವೂ ಹೇಗಿರುತ್ತೆ ಅಂತ ಬೇಕಲ್ವಾ. ನಾಳೆ ಚತುರ್ಥಿ ಇದೆ, ಮಧ್ಯಾಹ್ನ 2:42 ಚತುರ್ಥಿಯಲ್ಲಿ ಸಾಮಾನ್ಯವಾಗಿ ದೇವರ ಪೂಜೆ ಮಾಡ್ಕೊಳ್ಳಿ, ವಿನಾಯಕರನ್ನ ಪೂಜೆ ಮಾಡಿ. ಬೇರೆ ಇಂಪಾರ್ಟೆಂಟ್ ಕಾರ್ಯಗಳು ಅನ್ನೋದು ಸ್ವಲ್ಪ ಯೋಚನೆ ಮಾಡಲೇಬೇಕು. ಉತ್ತರಾಭಾದ್ರ ನಕ್ಷತ್ರ ನಾಳೆ ಇದೆ, ಮಧ್ಯಾಹ್ನ 12:35 ಆದರೆ ಯೋಗ ಹೆಂಗಿದೆ ಅಂತಂದರೆ ಖಂಡಿತವಾಗಿ ಅಮೃತ ಕಾರ್ಯಸಿದ್ಧಿ ಇದೆ. ಹಂಗಾಗಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಮುಹೂರ್ತ ಕಾರ್ಯಗಳಿಗೆ ಚತುರ್ಥಿ ಸರಿಯಾಗಿಲ್ಲ. ಅದು ಅಲ್ಲದೆ ಮಂಗಳವಾರ ಬೇರೆ ಕೂಡಿ ಬರುತ್ತದೆ ನಾಳೆ. ಆದ್ದರಿಂದ ಮಂಗಳವಾರವೂ ಚತುರ್ಥಿ ತಿಥಿನೂ ಕೂಡಿದ್ರೆ ಖಂಡಿತವಾಗಿ ಗಣಪತಿ ಪೂಜೆ ಮಾಡಿ. ಯಾರ ಜಾತಕದಲ್ಲಿ ಕೇತು ದೋಷ ಇದೆಯೋ, ರಾಹು ಕೇತು ದೋಷ, ಅವರು ಖಂಡಿತವಾಗಿ ಪೂಜೆ ಮಾಡಬೇಕು ಗಣಪತಿಯನ್ನು. ಕೇತು ಗ್ರಹಕ್ಕೆ ನಾಳೆ ಹುರುಳಿಕಾಳು, ಕೆಂಪು, ಹಸಿರು ಹೂವು ಇದನ್ನೆಲ್ಲ ಮಿಕ್ಸ್ ಮಾಡಿ ಕೇತು ಗ್ರಹ ಪಾದದಲ್ಲಿಟ್ಟು ಪೂಜೆ ಮಾಡಿಕೊಳ್ಳಿ. ಕೇತುವಿಗೆ ಮಾತ್ರ ಸಪ್ರೇಟ್ ಮಾಡೋಕ್ಕಾಗಲ್ಲ. ರಾಹು ಕೇತು ಅಂತ 2 ಗ್ರಹ, ಯಾಕೆಂದರೆ ಒಂದು ಹೆಡ್ ಇನ್ನೊಂದು ಟೈಲ್. ಹಂಗಾಗಿ ಏನಾಗ್ತದೆ, 2ಕ್ಕೂ ಪೂಜೆ ಮಾಡಬೇಕಾಗ್ತದೆ. ಹಂಗಾಗಿ ಸ್ವಾಮಿನ ಪೂಜೆ ಮಾಡಿಕೊಳ್ಳಿ. ಅಲ್ಪ ಸ್ವಲ್ಪ ಇರುವ ದೋಷಗಳನ್ನು ಕಡಿಮೆ ಮಾಡ್ಕೋಬೋದು. ಇದು ನಾಳೆ ವಿಷಯ ಸ್ವಲ್ಪ ಬೇಕಲ್ಲ ಅಂತ ನಾವು ಕೊಟ್ಟಿರೋದು. ಮತ್ತು ಇವತ್ತಿನ ವಿಷಯಕ್ಕೆ ನಾವು ಬರೋಣ. ಇವತ್ತಿನ ವಿಷಯ ಅಂತಂದರೆ 12th ಅಂದರೆ 12ನೇ ತಾರೀಕಿಗೆ ಮತ್ತೆ ಬರ್ತೀವಿ. ಇವತ್ತು ಏನಂತಂದರೆ ಹಳ್ಳಿಗಳ ಕಡೆ ಅಂತಾರೆ, ನಾವು ಯಾವತ್ತೂ ಕೊಟ್ಟಿರ್ತೀವಿ ಮಟ್ಟ ಮಧ್ಯಾಹ್ನ ಕೆಟ್ಟೋದು, ಆಚೆ ಹೋಗಬಾರ್ದು ಅಂತೆಲ್ಲ ಆ ಕಾಲದಿಂದ ನಂಬಿಕೆ ಬಂತು. ಸೈಂಟಿಸ್ಟ್ಗಳು ಅದೇ ವಿಷಯವನ್ನು ಕೊಡ್ತಿದ್ದಾರೆ. ಹಂಗಾಗಿ ಇವತ್ತಿನ ಮಟ್ಟ ಮಧ್ಯಾಹ್ನ 12:34 ಇದು ಸನ್ರೈಸ್ ಮೇಲೆ ಬರುತ್ತದೆ. ಹೀಗಾಗಿ ಇನ್ನೂ ಕೆಲವು ವಿಷಯಗಳೆಲ್ಲ ಬರುತ್ತದೆ. ಅದರಲ್ಲಿ 100% ದೋಷವಿರುವ ಸಮಯವನ್ನು ಫಸ್ಟ್ ನೋಡೋಣ. ಈ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಆದರೆ ಮುಂಚೆನೇ ಮೊನ್ನೆನೇ ನೀವು ಸ್ಟಾರ್ಟ್ ಮಾಡಿದರೆ ಒಂದು ಬಿಸ್ನೆಸ್ಸೋ ಗೃಹ ಪ್ರವೇಶನೋ ಏನೋ ಮಾಡಿದ್ರೆ, ಈಗ ಕೆಟ್ಟ ಟೈಮ್ ಆದರೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಅದಕ್ಕೂ ತೊಂದರೆ ಇಲ್ಲ. 100% ಕೆಟ್ಟ ಟೈಮನ್ನು ನಾವು ನೋಡೋಣ. ಅದರಲ್ಲೂ ಇವತ್ತು ಕರ್ಕಾಟಕ ರಾಶಿಯವರಿಗೆ ಚಂದ್ರಾಷ್ಟಮ ಬರುತ್ತದೆ, ತೊಂದರೆ ಇರುತ್ತದೆ. ಕರ್ಕಾಟಕ ರಾಶಿ ಅಂದರೆ ಯಾರು ಹಂಗೆ ಅಂತಂದರೆ 3 ನಕ್ಷತ್ರಗಳು ಬರುತ್ತದೆ. ಅಲ್ಲಿ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರದ ಒಟ್ಟು 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದಗಳಿಗೆ ತುಂಬ ದೋಷ ಬರುತ್ತದೆ. ಎಚ್ಚರವಾಗಿ ಮಾಡಿ. ಇವತ್ತು ಪ್ರಾರಂಭ ಮಾಡಬೇಕಾ ಬಿಸ್ನೆಸ್ನ ಬೇಡವಾ ಅಂತ ಖಂಡಿತ ತೀರ್ಮಾನ ಮಾಡಬಹುದು. ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರ. ರೋಡಲ್ಲಿ ಹೋಗ್ತೀವಿ, ಯಾರೋ ಟಚ್ ಮಾಡಿಬಿಟ್ರು ಜಗಳಕ್ಕೆ ಹೋಗ್ಬೋದಾ ಬೇಡವಾ, ಇದನ್ನು ತೀರ್ಮಾನ ಮಾಡೋಕ್ಕೆ ಅದರಲ್ಲೂ ಸಮಯ ಈ ರೀತಿ ಇದೆ. ಕರ್ಕಾಟಕ ರಾಶಿಯವರು ಸ್ವಲ್ಪ ಗಮನ. ನಂತರ 8:11 9:39 ರಾಹುಕಾಲ ಬರುತ್ತೆ. ಇದು ಕರ್ಕಾಟಕ ರಾಶಿಯವರೆಗೂ ಅಂತಲ್ಲ, ಎಲ್ಲರಿಗೂ ಕೆಟ್ಟ ಟೈಮೇ. ಅದರಲ್ಲೂ ಕರ್ಕಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ಎಚ್ಚರವಾಗಿರಬೇಕು. ಯಾಕೆಂತಂದರೆ 6:43 9:35 ಕೆಟ್ಟದು ಅಂತಂದಿವಿ. ಹಂಗಾಗಿ 6:43 8:11 ಅತಿ ಭಯಂಕರವಾಗಿರುತ್ತದೆ. ಅದರಿಂದಾಗಿ ಎಚ್ಚರ. ಈ ರೀತಿ ಡಬಲ್ ಸೇರುತ್ತದೆ ಅಂತ. ಮತ್ತು ಇನ್ನೊಂದು ಕೆಟ್ಟ ಟೈಮು ಅಂತಂದರೆ ಬೆಳಿಗ್ಗೆ 9:35 ಫುಲ್ ನೈಟ್ ಸಿಂಹರಾಶಿಗೆ ಚಂದ್ರಾಷ್ಟಮ. ಅಂದರೆ ಕಟಕ ರಾಶಿಗೆ 9:35 ಬೆಳಗ್ಗೆವರೆಗೂ AM ದೋಷ ಅಂತಂತೀವಿ. 9:35 ಮೇಲೆ ಸಿಂಹರಾಶಿಯಲ್ಲಿ ಹುಟ್ಟಿದವರಿಗೆಲ್ಲ ದೋಷ. ಸಿಂಹರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಮಖ ನಕ್ಷತ್ರದ ಒಟ್ಟು 4 ಪಾದಗಳು, ಪುಬ್ಬ ನಕ್ಷತ್ರದ ಒಟ್ಟು 4 ಪಾದಗಳು. ಅದೇ ಥರ ಉತ್ತರ ನಕ್ಷತ್ರದ 1ನೇ ಪಾದ ಮಾತ್ರ ಮೇಷರಾಶಿಯಲ್ಲಿರುತ್ತದೆ. ಇಂಥವರೆಲ್ಲ ಪರಿಹಾರ ಮಾಡಿಕೊಳ್ಳಿ. ಇಲ್ಲ ನನಗೆ ನಂಬಿಕೆ ಇಲ್ಲ ಅಂತಂದರೆ ಸ್ವಲ್ಪ ಸೈಲೆಂಟ್ ಆಗಿರೋದು ಉತ್ತಮ. ಧ್ಯಾನ ಮಾಡಿಕೊಳ್ಳಿ. ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ, ಗುರುಗಳ ಆಶೀರ್ವಾದ ತಗೊಳ್ಳಿ. ಸ್ವಲ್ಪ ಸಮಯವನ್ನು ಆಚರಿಸಿ ನಿಮ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಇನ್ನೊಂದು ಕೆಟ್ಟ ಟೈಮ್ ಬರೋಣ. 11:06 12:34 ಯಮಕಂಡ ಕಾಲವಿದೆ ಇವತ್ತು. ಯಾವತ್ತು ನಾವು ಕಾಮನ್ ಆಗಿ ನೋಡ್ತೀವಿ 10:00 12 ಯಮಕಂಡ ಕಾಲ ಅಂತ, ಆ ರೀತಿ ನೋಡಬಾರ್ದು. ಯಾಕೆಂತಂದರೆ ಸೂರ್ಯೋದಯ ಎಷ್ಟು ಗಂಟೆಗೆ ಆಗುತ್ತದೋ ಅಲ್ಲಿಂದಲೇ ಒಂದು ದಿನ ಪ್ರಾರಂಭ, ಒಂದು ಸಮಯ ಪ್ರಾರಂಭ. ಆ ರೀತಿ ನೋಡ್ಕೊಂಡು ಮಾಡುವಂಥದ್ದು ಇದು ಮೆಥಡ್. ಹಂಗಾಗಿ ನಾವು ಕಾಮನ್ ಆಗಿ ಯಾರಿಗೂ ಕೊಡ್ತಾ ಇಲ್ಲ. ಕೇಳಿಸ್ಕೊಳ್ಳೋರು ಖಂಡಿತವಾಗಿ ಇದನ್ನು ಆಚರಿಸಲೇಬೇಕು. ಹಂಗಾಗಿ 11:06 ಮೇಲೆ 12:34 ಅಪಾಯಕಾರಿ ಸಮಯವಿದು, ಗಮನ ಕೊಡಿ. ನಂತರ ನೋಡುವ ಇನ್ನೊಂದು ಸಮಯ ಅಂದರೆ ದುರ್ಮುಹೂರ್ತ. ಯಾವ ಮುಹೂರ್ತಗಳನ್ನು ಈ ಸಮಯದಲ್ಲಿ ಕಟ್ಟಬಾರದು. ಆಪರೇಷನ್ ಮಾಡೋದು ಬೇಡಿ. ಒಂದು ಮುಹೂರ್ತ ಕಾರ್ಯಗಳಿಗಾಗಿ ಹೋಗೋದು ಬೇಡ. ಹುಡುಗ ಹುಡುಗಿನ ನೋಡಬೇಕು, ನಮ್ಮ ಮಗನಿಗೆ ಮದುವೆ ಮಾಡಬೇಕು, ಮಗಳಿಗೆ ಮದುವೆ ಮಾಡಬೇಕು,
ಬರೋ ಕೇಳಿದ್ದಾರೆ. ಸೋಮವಾರ ಒಳ್ಳೆಯದು ಅಂತ ಜನರಲ್ ಆಗಿ ನಮ್ಮಲ್ಲಿ ಇದೆ ನಂಬಿಕೆ. ಆದರೆ ಇದರಲ್ಲೂ ಕೂಡ 12:57ರಿಂದ ಮಧ್ಯಾಹ್ನ 1:44ವರೆಗೂ ಅಪಾಯಕಾರಿಯಾಗಿ ದುರ್ಮುಹೂರ್ತವಾಗಿರೋದರಿಂದ ಎಚ್ಚರ. ಮತ್ತು ಸಂಜೆ 6:24 ಮೇಲೆ ರಾತ್ರಿ 8:27ವರೆಗೂ ಮೃತ್ಯು ಇದೆ. ಮೃತ್ಯು ಅಂದರೆ ಏನರ್ಥ? ಮರಣ ಅಂತ. ಕೆಲವು ಟೈಮು ಹೆಣ್ಣಕ್ಕೆ ನೋವು ಬಂದುಬಿಡ್ತು, ಆಪ್ರೇಷನ್ ಮಾಡಿ ಮಗುವನ್ನು ತೆಗಿಬೇಕು, ಅಥವಾ ಯಾರಿಗೋ ಆಪ್ರೇಷನ್ ಹೋಗಬೇಕು. ಆದರೆ ಇದಕ್ಕೆ ದೇವರನ್ನ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಡಾಕ್ಟ್ರು ಹೇಳುವಂತೆ ನಡ್ಕೊಳ್ಳಿ. ಯಾಕಂದರೆ ದೇವರು ಕಾಯ್ತಾರೆ, ಮಗುವೋ ಅಥವಾ ಆರೋಗ್ಯವೋ ಅಲ್ಲಿ ಕಾಯೋದಲ್ಲ. ಫಸ್ಟ್ ಡಾಕ್ಟರ್. ಹೋಗ್ತಾ ಹೋಗ್ತಾ ಆರೈಕೆ ಮಾಡ್ಕೊಳ್ಳಿ, ಮೀಸಲು ಕಟ್ಕೊಳ್ಳಿ, ದೇವರನ್ನ ಆಮೇಲೆ ನೋಡ್ಕೊಳ್ಳೋಣ. ಡಾಕ್ಟ್ರೇ ದೇವರು. ಹಂಗಾಗಿ ದೇವರು ಹೇಳಿದಂತೆ, ಅಂದರೆ ಡಾಕ್ಟ್ರು ಹೇಳಿದಂತೆ ನಡ್ಕೊಳ್ಳಿ. ಈ ಸಮಯ ಆ ರೀತಿಯಾಗಿರುತ್ತದೆ. ಮತ್ತು ರಾತ್ರಿ 11:36 ಮೇಲೆ 1:02 ವಾರ್ಜ್ಯ ಅನ್ನುವ ನಕ್ಷತ್ರ ವಿಷಘಟಿಕಾ ಕಾಲ. ಇದು ನಕ್ಷತ್ರವೇ ವಿಷವಾಗಿರುತ್ತದೆ. ನಕ್ಷತ್ರವೇ ವಿಷವಾಗಿರುತ್ತೆ ಅಂತ ನಿಮಗೆ ಗೊತ್ತು. ಇವತ್ತು ಏನು ನಕ್ಷತ್ರ ಅಂತ? ಪೂರ್ವ ಭಾದ್ರಪದ ನಕ್ಷತ್ರ ಸಂಜೆವರೆಗೂ ಇರುತ್ತದೆ ಅಂತಂದಿವಿ. ಆದ್ದರಿಂದಾಗಿ ಇಷ್ಟು ಟೈಮಲ್ಲಿ ಅಂತಂದರೆ ಇದು ಉತ್ತರಾಭಾದ್ರ ನಕ್ಷತ್ರ ಬಂದುಬಿಡ್ತದೆ. ಉತ್ತರಾಭಾದ್ರ ನಕ್ಷತ್ರ ಅಂತಂದರೆ ಇದು ಶನಿದೇವರ ನಕ್ಷತ್ರ. ಶನಿದೇವರ ನಕ್ಷತ್ರದಲ್ಲಿ ಏನು ಮಾಡ್ಬೋದು? ಶನಿದೇವರನ್ನ ಪ್ರಾರ್ಥನೆ ಮಾಡ್ಕೋಬೋದು. ಫಸ್ಟ್ ಏನಿದೆ, ಮಧ್ಯಾಹ್ನ 2:56 ಪೂರ್ವಭಾದ್ರ ನಕ್ಷತ್ರ ಮುಗಿದೋಗ್ಬಿಡ್ತದೆ. ಆಮೇಲೆ ಉತ್ತರಾಭಾದ್ರ ನಕ್ಷತ್ರ ಇದೆ ಅಂತಂದಿವಿ. ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನು ಅಂತಂದರೆ, ಈ ಟೈಮ್ಗೆ ಉತ್ತರಾಭಾದ್ರ ನಕ್ಷತ್ರ ಇರೋದರಿಂದ ಯಾರೆಲ್ಲ ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿರುತ್ತೀರೋ 11:36ರಿಂದ ರಾತ್ರಿ 1:02 ಗಮನ ಕೊಡಿ. ರಾತ್ರಿ ಸ್ವಲ್ಪ ಆಚೆ ವಾಕಿಂಗ್ ಹೋಗೋರು ಇರ್ತಾರೆ, ಎಲ್ಲ ಹೋಗ್ಬಿಟ್ಟು ಬರೋರಾಗಿರ್ತಾರೆ, ಹುಷಾರಾಗಿರಿ. ಆನಂತರ ಇನ್ನೊಂದು ಬ್ಯಾಡ್ ಟೈಮ್ ಅಂತಂದರೆ ರಾತ್ರಿ 12:34 ಮೇಲೆ ಲೇಟ್ ನೈಟ್ 2:06 ವಿಷಕಾಲ ಅಂತ ಹೆಸರು. ಇದರಲ್ಲೂ ಕೂಡ ಆಚೆ ಹೋಗಿ ಬರೋರೆಲ್ಲ ಸ್ವಲ್ಪ ಗಮನ ಕೊಡಿ. ಈ ಪರ್ಟಿಕ್ಯುಲರ್ ಟೈಮ್ಗಳು ಬೇಡ, ಅಂದರೆ ಕೆಟ್ಟೋದಂತ ಇರುತ್ತದೆ, 100% ಕೆಟ್ಟೋದು. ಇದನ್ನೆಲ್ಲ ಬಿಟ್ಟುಬಿಡೋಣ ಆಗಿರುತ್ತೆ. ಸರಿ, ಎಮರ್ಜೆನ್ಸಿ ಬೇಕೇ ಬೇಕು, ಒಳ್ಳೆ ಟೈಮ್ ಬೇಕು. ನಾವು ಹೇಳಿದ್ವಿ ಮಧ್ಯಾಹ್ನ 2:56 ಮೇಲೆ ಶುಭವಾಗಿದೆ ಅಂತ. ಅಂದರೆ ಉತ್ತರಾಭಾದ್ರ ನಕ್ಷತ್ರ ಬಂದಿರುತ್ತದೆ ಮತ್ತು ತಿಥಿಗಳು ಶುಭ ತಿಥಿಯಾಗಿರುತ್ತದೆ. ಇದರಲ್ಲಿ ಏನೆಲ್ಲ ಮಾಡ್ಬೋದು ಅಂತಂದರೆ, ಒಳ್ಳೆಯ ಟೈಮಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಆದರೂ ನಾವು ಬೆಳಗ್ಗೆಯಿಂದ ಇರುವ ಒಳ್ಳೆಯ ಟೈಮ್ನ ಕೊಟ್ಟಿರ್ತೀವಿ. ಯಾಕೆಂತಂದರೆ ಎಮರ್ಜೆನ್ಸಿ, ದಿಢೀರಂತ ಯಾರಿಗೋ ತೊಂದರೆ, ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ನಾವು ಕೊಟ್ಟಿರುವ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಬೆಳಗ್ಗೆ 6:43ರಿಂದ 9:35 ಕರ್ಕಾಟಕ ರಾಶಿಗೆ ತೊಂದರೆ ಅಂತಂತೀವಿ. ಆಮೇಲೆ ಸಿಂಹರಾಶಿಗೆ ತೊಂದರೆ ಅಂತಂತೀವಿ. ಅದು ಅವರವ್ರಿಗೆ ಪರ್ಟಿಕ್ಯುಲರ್. ಆದರೂ ಜನರಲ್ ಆಗಿ ಬೇರೆಯವರು, ಅಂದರೆ ಕಾಮನ್ ಆಗಿ ನೋಡುವವರು 6:43ರಿಂದ 8:09 ಶುಭವಾಗಿದೆ. ಯಾಕೆಂತಂದರೆ ನಾವು ಅದರಲ್ಲೇ ಕೊಟ್ಟಿದ್ದೀವಿ. ಕೆಟ್ಟ ಟೈಮು 8:11ರಿಂದ 9:39 ಅಂತ, ಅಂದರೆ ರಾಹುಕಾಲ ಅಂತ. ಆದ್ದರಿಂದ 8:09 ಒಳಗಡೆ ನಿಮ್ಮ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ. ಅಲ್ಲಿ 2 ನಿಮಿಷ ನಾವು ಹೆಚ್ಚಾಗಿ ಕೊಟ್ಟಿರ್ತೀವಿ. ನಂತರ ನೋಡುವಂಥದ್ದು 9:41ರಿಂದ 11:04 ಶುಭವಾಗಿದೆ. 9:30 ನಮ್ಗೆ ರಾಹುಕಾಲ ಇದೆ. ಆದ್ದರಿಂದ 2 ನಿಮಿಷ ಬಿಟ್ಟು 9:41 ಮೇಲೆ ಒಳ್ಳೆಯ ಟೈಮ್ ಅಂತ ಕೊಟ್ಟಿದ್ವಿ. ಇದನ್ನು ಗಮನಿಸ್ಕೊಳ್ಳಿ. 11:04 ಯಾಕೆ 11:04 ಒಳಗಡೆ ಅಂತಂದರೆ 11:06 ಮೇಲೆ ಯಮಕಂಡ ಕಾಲ ಬರುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಿ. ಮತ್ತು ಮಧ್ಯಾಹ್ನ 12:36 ಮೇಲೆ 12:55 ಶುಭ ಸಮಯ. 12:36 ಮೇಲೆ ಶುಭವಾಗಿರುತ್ತದಾ ಅಂತ ನೋಡಿದ್ರೆ, ಒಂದು ಕಡೆ ನೋಡಿದ್ರೆ 12:55 ಮಾತ್ರನೇ ಟೈಮ್ ಕೊಟ್ಟಿದ್ದೀವಿ ಒಳ್ಳೆಯ ಟೈಮು ಅಂತ. ಯಾಕೆಂತಂದರೆ 12:57 ಮೇಲೆ 1:44 ದುರ್ಮುಹೂರ್ತವಿದೆ. ಆದ್ದರಿಂದ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ತಿರ್ಗಿ ನಾವು ಬರೋದು ರಾತ್ರಿ 8:29 ರಾತ್ರಿ 11:34 ಇದು ಬ್ಯಾಡ್ ಟೈಮ್ ಅಲ್ಲ, ಶುಭ ಸಮಯ. ಹಂಗಾಗಿ ಈ ಸಮಯವನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಲವು ಕಾರ್ಯಗಳು ಏನಿದೆ, ಕೆಲವು ನಮಗೆ ಗೊತ್ತಿಲ್ಲದೆ ಗಂಡ ಹೆಂಡತಿ ಇನ್ನೊಂದು ಮಗುಗಾಗಿ ಪ್ರಯತ್ನ ಪಡ್ಬೋದು, ಸಮಯ ಉತ್ತಮ ಸಮಯ. ಕೆಲವರು ಟೂರ್ ಹೋಗೋಕ್ಕಾಗಿ ಪ್ರಿಪೇರ್ ಮಾಡ್ಕೋಬೋದು. ಕೆಲವು ಕಾರ್ಯಗಳೆಲ್ಲ ಇರುತ್ತದೆ. ರಾತ್ರಿಯಲ್ಲಿ ನಮ್ಮಲ್ಲಿ ಕೆಲವರು ಡ್ರಿಂಕ್ ಮಾಡಿ ಬರ್ತೀವಿ, ಜಗಳಕ್ಕೆ, ಅಂದರೆ ತೊಂದರೆಗಳಿರುತ್ತದೆ, ನೋಡ್ಕೊಂಡು ಮಾಡಿ ಅಂತ. ಕೆಟ್ಟ ಟೈಮಲ್ಲಿ ಬೇಡ ಅನ್ನೋದು ಇದಕ್ಕಾಗಿ. ಒಳ್ಳೆ ಟೈಮಲ್ಲಿ ಏನಾದ್ರು ಒಳ್ಳೆ ಕಾರ್ಯಗಳನ್ನು ಮಾಡಿ ಅಂತ ಅನ್ನೋದು ಅದಕ್ಕಾಗಿ. ಮತ್ತು ಲೇಟ್ ನೈಟ್ ಅಂತಂದರೆ ರಾತ್ರಿ 2:08 ಮೇಲೆ ಬೆಳಗ್ಗೆ ಸೂರ್ಯನು ಉದಯ ಆಗೋವರೆಗೂ ಶುಭವಾಗಿದೆ. ಇಷ್ಟು ವಿಷಯಗಳನ್ನ ನಾವು ನೋಡಿದ್ವಿ. ಹಾಗಾಗಿ ಶುಭವ ಅಶುಭವ ಅಂತ ನಾವು ತೀರ್ಮಾನ ಮಾಡೋದು ಈ ಸಮಯಗಳಲ್ಲಿ.
ಹೆಚ್ಚಿನ ಡೀಟೇಲ್ ಇದ್ರ ಬಗ್ಗೆ ಒಳ್ಳೆಯ ಟೈಮು ಅಂತ ಕೊಟ್ಟಿದ್ದೀರಾ, ಒಳ್ಳೆಯ ಟೈಮಲ್ಲಿ ಏನೆಲ್ಲ ಇದೆ ಅಂತ ಬೇಕು ಅಂದರೆ ನೀವು ಖಂಡಿತ ಫೋನ್ ಮಾಡಿ ತಿಳ್ಕೊಬೋದು. ಯಾಕೆಂತಂದರೆ ನಾವು ಹೇಳ್ತೀವಿ, ಉದಾಹರಣೆ ಅಭಿಜಿತ್ ಮುಹೂರ್ತ ಅನ್ನೋದು ಶುಭ ಮುಹೂರ್ತ 12:11ರಿಂದ 12:57ವರೆಗೂ ಶುಭವಾಗಿದೆ ಅಂತ ನಾವು ಅಂದಿವೆ. ಅದರಲ್ಲೂ ಕೂಡ 12:36 ಮೇಲೆ 12:55ವರೆಗೂ ಶುಭವಾಗಿದೆ. ಯಾಕೆಂತಂದರೆ 12:11ರಿಂದ ಸ್ವಲ್ಪ ದೋಷವಿದೆ, ಆ ಸಮಯದಲ್ಲಿ ಯಮಕಂಡ ಕಾಲವಿದೆ. ಆದ್ದರಿಂದಾಗಿ ನೀವು ಏನು ಮಾಡಬೇಕು ಅಂತಂದರೆ ಅಭಿಜಿತ್ ಮುಹೂರ್ತದಲ್ಲೂ ಕೂಡ 12:36 ನಂತರ ಒಳ್ಳೆಯ ಸಮಯವಾಗಿದೆ, ಇದನ್ನು ಉಪಯೋಗಿಸ್ಕೊಳ್ಳಿ. ಅದೇ ಥರ ಇನ್ನೊಂದು ಒಳ್ಳೆಯ ಟೈಮು ಅಂತ ನಾವು ಹುಡ್ಕೋಕ್ಕೆ ಹೋದರೆ ವಿಜಯ ಮುಹೂರ್ತ, ಇದು ಮಧ್ಯಾಹ್ನ 2:31 ಮೇಲೆ ಬರುತ್ತದೆ. ಈ ಸಮಯ ಉತ್ತಮವಾಗಿರುತ್ತದಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಯಾಕೆಂತಂದರೆ ಈ ಸಮಯದಲ್ಲಿ ಕೆಲವು ದೋಷಗಳು ಕೂಡ ಬರುತ್ತದೆ, ಆದರೂ ಅದನ್ನು ಸರಿ ಮಾಡ್ಕೋಬೇಕು. ಇದರಲ್ಲಿ 1:44ವರೆಗೂ ದುರ್ಮುಹೂರ್ತ ಇರೋದರಿಂದ ನಾವು ಕೊಟ್ಟಿರೋ ಒಳ್ಳೆಯ ಟೈಮನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡಿಕೊಂಡು ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಇದನ್ನು ರೆಡಿ ಮಾಡ್ಕೊಳ್ಳಿ. ಇದೇ ಥರನೇ ಇವತ್ತು ರಾತ್ರಿಯವರೆಗೂ ಸಮಯವನ್ನು ಕೊಟ್ಟಿದ್ದೀವಿ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಈಗ ನಾವು ಜನರಲಾಗಿ ಎಲ್ಲ ವಿಷಯಗಳನ್ನು ನೋಡಿದಾಯಿತು. ಈಗ ಅವರವರ ನಕ್ಷತ್ರಕ್ಕೆ ಅವರವರ ರಾಶಿಗೆ ಹೆಂಗಿದೆ ಅಂತ ಇವತ್ತಿನ ದಿನಕ್ಕೆ ನೋಡೋಣ. ಅಂದರೆ 12 ಫೆಬ್ರವರಿ 2024 ಮಂಡೇ, ಇವತ್ತಿನ ದಿನ ಯಾವ ರಾಶಿಗೆ ಯಾವ ನಕ್ಷತ್ರದವರಿಗೆ ಚೆನ್ನಾಗಿರುತ್ತದೆ ಅಂತ. ನಕ್ಷತ್ರ ರಾಶಿ ಎಲ್ಲ ಗೊತ್ತಿರೋರಿಗೆ ಇದು ಇನ್ನೂ ಚೆನ್ನಾಗಿರುತ್ತದೆ. ಗೊತ್ತಿಲ್ಲ ಅಂತಂದರೆ ಅವರವರ ಹೆಸರ ಮೇಲೆ ನಾಮ ನಕ್ಷತ್ರ ನೋಡ್ಕೊಳ್ಳಿ. ಇದು ಕೆಲವ್ರಿಗೆ ಏನಾಗ್ತದೆ, ನಕ್ಷತ್ರ ಗೊತ್ತಿರಲ್ಲ, ರಾಶಿ ಮಾತ್ರ ಗೊತ್ತಿರುತ್ತೆ ಅಂದರೆ ರಾಶಿನ ನೋಡಿ. ಆದರೂ ಪರ್ಫೆಕ್ಷನ್ ಬೇಕು ಅಂತಂದರೆ ನಕ್ಷತ್ರ ರಾಶಿ ಎಲ್ಲ ಗೊತ್ತಿದ್ದರೆ ಇನ್ನೂ ಚೆನ್ನಾಗಿರುತ್ತದೆ. ಉದಾಹರಣೆ ನೋಡೋಣ. ಇವತ್ತು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿರುತ್ತೆ ಅಂತಂದರೆ 9:35ವರೆಗೂ ಟೆನ್ಷನ್ ಇದೆ. ಯಾಕೆಂದರೆ ಅದನ್ನು ವಧೆ ಅಂತಂತೀವಿ, ವಧೆ ಅಂತಂದರೆ ಟೆನ್ಷನು ಅಂತ. ಆದರೆ ಇಷ್ಟಾರ್ಥ ಸಿದ್ಧಿ ಕೂಡ ಕೂಡಿ ಬಂದಿದೆ. ಅಂದರೆ ಅದೇ ಬಂದರೆ, ಅಂದರೆ ಕೊಟ್ಟಿರೋ ಅಮೌಂಟ್ ಬಂದರೆ ಅನುಭವಿಸಿ. ನೀವಾಗಿ ಇವತ್ತು ಹೆಚ್ಚಿನ ಪ್ರಯತ್ನ ಪಡಬೇಡಿ, ಎಚ್ಚರವಾಗಿದೆ. ಇದು ಮಧ್ಯಾಹ್ನದವರೆಗೂ ಹಾಗೆ ಇದೆ. ಮಧ್ಯಾಹ್ನದ ಮೇಲೆ ನಿಮಗೆ ಉತ್ತರ ಭಾದ್ರಪದ ನಕ್ಷತ್ರ ಬರುತ್ತೆ, ಮಿತ್ರ ತಾರೆ ಬರುತ್ತದೆ. ಮಿತ್ರ ಅಂದರೆ ಮಿತ್ರ ಮತ್ತು ವ್ಯಯ ಇದೆ. ವ್ಯಯ ಅನ್ನೋದು ಕ್ಷಯ ಅಲ್ಲ, ವ್ಯಯ ಅಂದರೆ ಖರ್ಚು ಅಂತ. ಅದು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಅನುಕೂಲ, ಸಾಧಕ ತಾರೆ ಇತ್ತಿದೆ, ಇಷ್ಟಾರ್ಥ ಸಿದ್ಧಿ ಇದೆ. ಆದ್ದರಿಂದ ಶುಭ ದಿನವಾಗಿದೆ ಮಧ್ಯಾಹ್ನದವರೆಗೂ. ಆದರೆ ಮಧ್ಯಾಹ್ನದ ಮೇಲೆ ಜನರಲಾಗಿ ಒಳ್ಳೆಯ ಟೈಮ್ ಆದರೂ ನಿಮಗೂ ಅದು ಕೆಟ್ಟ ಟೈಮ್. ಹಂಗಾಗಿ ನೀವು ಏನಾದ್ರು ಸ್ಟಾರ್ಟ್ ಮಾಡೋಕ್ಕೆ ಬದಲು ಮನೆಯಲ್ಲಿರುವ ತಂದೆ ತಾಯಿ, ಮಕ್ಕಳು, ಇಲ್ಲಾಂದರೆ ಹೆಂಡತಿ, ಇಲ್ಲಾಂದರೆ ಗಂಡನು, ನಾವು ಎಲ್ಲ ನಕ್ಷತ್ರಕ್ಕೂ ಕೊಟ್ಟಿದ್ದೀವಲ್ವ, 27 ನಕ್ಷತ್ರಕ್ಕೂ. ಹಂಗಾಗಿ ಯಾವ ನಕ್ಷತ್ರದವರು ಮನೆಯಲ್ಲಿದ್ದಾರೆ ಅವ್ರಿಗೆ ಚೆನ್ನಾಗಿದೆ ಅಂತ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇಲ್ಲ ರಿಸ್ಕೇ ಬೇಡ ಅಂತಂದರೆ ಇನ್ನೊಂದು ದಿನ ತಗೊಳ್ಳೋಣ. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಪ್ರತ್ಯೇಕ ತಾರೆ. ಪ್ರತ್ಯೇಕ ಅಂತಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ ಅಂತ ಅರ್ಥ. ಖಂಡಿತ ಬಹಳ ಯೋಚನೆ ಮಾಡಬೇಕು, ಎಚ್ಚರವಾಗಿರಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಪ್ರತ್ಯೇಕ ತಾರೆ. ಹಂಗಾಗಿ ಶುಭವಾಗಿಲ್ಲ ಮಧ್ಯಾಹ್ನದವರೆಗೂ. ಅದೇ ಮಧ್ಯಾಹ್ನದ ಮೇಲೆ ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುತ್ತದೆ, ಶುಭವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಕ್ಷೇಮವಿದೆ, ಉದ್ಯೋಗ ಅಭಿವೃದ್ಧಿ ಇದೆ. ಅಂದರೆ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಿಲ್ಲ, ಅನುಕೂಲ ಇದೆ. ದೇವರೇ ನಮ್ಮ ಪಕ್ಕದಲ್ಲಿದ್ದಾರೆ, ಯೋಚನೆ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ನಂತರ ನೋಡುವಂಥ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ವಿಪತ್ತಿದೆ, ಏಟು ಗಾಯಗಳೆಲ್ಲ ಆಗುತ್ತದೆ. ಮೆಟ್ಲು ಹತ್ತೋರೆಲ್ಲ ಸ್ವಲ್ಪ ಎಚ್ಚರ. ಸೀನಿಯರ್ ಸಿಟಿಸನ್ ಇನ್ನೂ ಗಮನ ಕೊಡಿ. ಯಾಕೆಂತಂದರೆ ಸಮಯ ಉತ್ತಮವಾಗಿಲ್ಲ ಮಧ್ಯಾಹ್ನದವರೆಗೂ 2:56ವರೆಗೂ. ಅಂದರೆ ಆ ನಂತರ 2:56 ನಂತರ ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ, ಕ್ಷೇಮ, ಇಷ್ಟಾರ್ಥ ಸಿದ್ಧಿ ಎಲ್ಲ ಬರೋದ್ರಿಂದ ನಿಮಗೆ ಒಳ್ಳೆಯ ಟೈಮ್ ಅನ್ನೋದು ಮಧ್ಯಾಹ್ನ ಮೇಲೇ ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ ನಿಮ್ಮ ಕಾರ್ಯಗಳನ್ನ ಮಧ್ಯಾಹ್ನ ಮೇಲೆ ಇಟ್ಕೊಳ್ಳಿ. ನಂತರ ನೋಡುವಂಥ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ವಿಪತ್ತಿದೆ, ಎಚ್ಚರ. ಏನೇ ಒಳ್ಳೆಯದು ಅಂತಂದರೂ ಸಮಯವನ್ನು ನಾವು ಗಮನಿಸಲೇಬೇಕು. ಆರುದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಸಂಪತ್ತಿದೆ, ಕಾರ್ಯಲ್ಲೇ ಅಲ್ಪ ಸ್ವಲ್ಪ ತಡೆ ಇರುತ್ತದೆ. ಆದರೆ ಅದಕ್ಕೆ ಏನು ಮಾಡಬೇಕು, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ, ಸ್ವಲ್ಪ ಸಮಾಧಾನದಲ್ಲಿರಿ, ಆ ಥರ ಪಡಬೇಡಿ. ಆದರೂ ಉತ್ತರಾಭಾದ್ರ ನಕ್ಷತ್ರ ಬಂದ ಮೇಲೆ 2:56 ಮೇಲೆ ಖಂಡಿತವಾಗಿ ಚೆನ್ನಾಗಿಲ್ಲ, ಎಚ್ಚರ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳು, ಜನ್ಮತಾರೆ. ಇದು ತಲೆ ಸ್ನಾನ ಮಾಡಿ ಸ್ವಾಮಿಗೆ ಪೂಜೆ ಮಾಡಿ, ಫಸ್ಟ್ ಮನೆ ದೇವರು ಗಣಪತಿ ಅಂತ ಪೂಜೆ ಮಾಡಿಕೊಳ್ಳಿ, ದೋಷಗಳು ಕಡಿಮೆ ಆಗುತ್ತದೆ. ಮಧ್ಯಾಹ್ನ 2:56 ಮೇಲೆ ಫುಲ್ ಡೇ, ಅಂದರೆ ದಿನ ಪೂರ್ತಿ ಸಂಪತ್ತಿದೆ, ಕೆಲಸ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿ ಇದೆ ಅಂತ ಬರುತ್ತದೆ. ಆದ್ದರಿಂದ ಇದನ್ನು ಆಚರಿಸಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ, ಜನ್ಮತಾರೆ. ರೋಗವೃದ್ಧಿ ಉಂಟು, ಆರೋಗ್ಯದಲ್ಲಿ ಗಮನ ಕೊಡಬೇಕು. ಡೈಲಿ BP ಮಾತ್ರೆಗಳು ಅಥವಾ ಗ್ಯಾಸ್ ಟ್ರಬಲ್ಗೆ ಬೆಳಗ್ಗೆಯೇ ಮಾತ್ರೆ ತಗೊಳ್ತೀರಾ, ಅವರೆಲ್ಲ ತಪ್ಪದೇ ತಗೊಳ್ಳಿ. ಆಮೇಲೆ ಒದ್ದಾಡೋದು ಬೇಡ.
ಮಧ್ಯಾಹ್ನ 2:56 ಮೇಲೆ ಸಂಪತ್ತಿದೆ, ಆದ್ದರಿಂದಾಗಿ ಆಮೇಲೆ ಶುಭವಾಗಿದೆ. ನಂತರ ನೋಡುವಂಥ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರ ಧಾರೆಯಾಗಿದೆ ಮಧ್ಯಾಹ್ನದವರೆಗೂ. ಅಂದರೆ ಮಧ್ಯಾಹ್ನದವರೆಗೂ ಜನರಲ್ ಆಗಿ ಟೈಮ್ ಸರಿ ಇಲ್ಲ, ಆದರೂ ನಿಮಗೂ ಅದು ಚೆನ್ನಾಗಿದೆ. ನಿಮಗೆ ಚೆನ್ನಾಗಿದೆ ಅಂದರೆ ಎಲ್ಲ ಮುಹೂರ್ತ ಕಾರ್ಯಗಳು ಮಾಡ್ಬೋದಾ? ಖಂಡಿತ ಇಲ್ಲ. ಏಕೆಂದರೆ ಜನರಲ್ ಆಗು ಚೆನ್ನಾಗಿರಬೇಕು. ನಿಮ್ಗೆ ಸರಿ ಇಲ್ಲ ಅಂತಂದರೆ ಖುಷಿಯಾಗಿರಿ ಹೆಂಡತಿ ಮಕ್ಕಳ ಜೊತೆ, ಹಿರಿಯರನ್ನ ನೋಡ್ಕೊಳ್ಳಿ, ಅವರ ಆಶೀರ್ವಾದ ತಗೊಳ್ಳಿ. ಹೆಚ್ಚಿನ ಪ್ರಯತ್ನಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತದೆ, ಆದರೂ ನಿಮಗೆ ಚೆನ್ನಾಗಿರುತ್ತದೆ. ಪರಮ ಮಿತ್ರ ಧಾರೆ ಅಂತ ಬರುತ್ತದೆ. ಅಂದರೆ ಏನಂತ ಚಟ್ಟಿ ದೋಸ್ತು ಅಂತಂತೀವಿ, ಫೋನಲ್ಲಿ ಮಾತಾಡಿ ಖುಷಿಯಾಗಿ ಚೆನ್ನಾಗಿ ಇಟ್ಕೊಳ್ಳಿ. ನಂತರ ನೋಡುವಂಥ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆ, ಆದ್ದರಿಂದ ಶುಭವಾಗಿದೆ. ಅದು ಮಾತ್ರ ಅಲ್ಲ, ಇನ್ನೂ ವಿಶೇಷ ಕೇಳಿಕೊಳ್ಳಿ. ಮಧ್ಯಾಹ್ನ 2:56 ನಂತರ ಪರಮ ಮಿತ್ರಧಾರೆ ಅಂತಿದೆ. ಹಂಗಾಗಿ ಇವತ್ತಿನ ದಿನ ಪೂರ್ತಿ ನಿಮಗೆ ಶುಭವೇ. ಅದರಲ್ಲೂ ಮಧ್ಯಾಹ್ನ ಅಂದರೆ 2:56 ನಂತರ ಸಂಜೆ ಒಳಗಡೆ ಶುಭವಾಗಿದೆ. ಇದನ್ನು ಆಚರಿಸ್ಕೊಳ್ಳಿ. ನಂತರ ಮಖ ನಕ್ಷತ್ರ ಸಿಂಹರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಡಿಬಿಡಿ, ಕೂಲಾಗಿರಿ. ಉದ್ಯೋಗಕ್ಕೆ ಹೋದರೂ ಸ್ವಲ್ಪ ಕೂಲಾಗಿದ್ದರೆ ಚೆನ್ನಾಗಿರುತ್ತದೆ. ಮಧ್ಯಾಹ್ನದ ಮೇಲೆ ಮಿತ್ರಧಾರೆ ಬರುತ್ತದೆ, ಹಂಗಾಗಿ ಇದು ಶುಭಕರವಾಗಿದೆ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಾಧಕ ಧಾರೆ ಅಂತಿದೆ. ಅಂದರೆ ಅನುಕೂಲವಿದೆ, ಸುಖ ಅಭಿವೃದ್ಧಿ ಎಲ್ಲ ಇದೆ. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಅಷ್ಟೊಂದು ಚೆನ್ನಾಗಿಲ್ಲ ನಿಮ್ಮ ನಕ್ಷತ್ರಕ್ಕೆ, ಅಂದರೆ ನಾವು ನೋಡಿರುವ ಪುಬ್ಬ ನಕ್ಷತ್ರಕ್ಕೆ. ಸರಿ, ನನಗೆ ಚೆನ್ನಾಗಿಲ್ಲ, ಆದರೆ ಜನರಲಾಗಿ ಚೆನ್ನಾಗಿದೆ ಅಂತ ಏನು ಮಾಡೋದು? ನಿಮ್ಮ ಮನೆಯಲ್ಲಿ ಇರುವವ್ರ ನಕ್ಷತ್ರ ಚೆನ್ನಾಗಿದೆ ಅಂತ ನಾವು ಹೇಳಿದರೆ, ಯಾಕಂದರೆ 27 ನಕ್ಷತ್ರ ಕೊಟ್ಟಿರ್ತೀವಿ, ಅವರ ನಕ್ಷತ್ರ ಪ್ರಕಾರ ಏನಾದ್ರು ಮಾಡ್ಬೋದು. ಇಂಪಾರ್ಟೆಂಟ್ ಕೆಲಸ ನಿಮ್ಮ ಹೆಸರಲ್ಲೇ ಮಾಡಬೇಕು ಅಂದರೆ ಪ್ಲೀಸ್ ಇನ್ನೊಂದು ದಿನ ಮಾಡಿಕೊಡೋಣ, ಆ ಥರ ಪಡೋದು ಬೇಡ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ. ಇವತ್ತಿನ ದಿನ ಶುಭಕರವಾಗಿ ಕಾಣಿಸಲಿಲ್ಲ, ಆದರೆ ಮಧ್ಯಾಹ್ನದ ಮೇಲೆ ಚೆನ್ನಾಗಿದೆ. ನಿಮ್ಮ ಪ್ರಯತ್ನಗಳು ಮಧ್ಯಾಹ್ನದ ಮೇಲೆ ಇರಲಿ. ಸರಿ, ಬೆಳಗ್ಗೆಯಿಂದ ಸುಮ್ಮನೆ ಇರಬೇಕಾಗಿ ಅಂತ ಕೇಳಿದ್ರೆ ಹಂಗಲ್ಲ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಆಫೀಸ್ಗೆ ಹೋಗೋ ಟೈಮ್ ಅಂಥದ್ದಾಗಿಟ್ಕೊಳ್ಳಿ, ಅಥವಾ ಏನಾದ್ರು ಮಾಡಬೇಕು ಅಂತಂದರೆ ಆ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ನೀವು ಗಮನ ಕೊಟ್ಟರೆ ಒಳ್ಳೆಯದು ಅಂತ. ಇದರಲ್ಲಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅಂತಂದರೆ 2, 3, 4ನೇ ಪಾದಗಳು. ಇವತ್ತಿನ ದಿನ ಮಧ್ಯಾಹ್ನದ 2:56 ಶುಭಕರವಾಗಿಲ್ಲ. ಆ ನಂತರ ಅನುಕೂಲವಿದೆ, ಸುಖವೂ ಇದೆ. ಹಂಗಾಗಿ ನಿಮಗೆ ಇವತ್ತು ಒಳ್ಳೆಯ ಟೈಮು ಅಂತಂದರೆ ಮಧ್ಯಾಹ್ನ 2:56 ಮೇಲೆ. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮ ಅಂದರೆ ಆರೋಗ್ಯ, ಅನುಕೂಲ, ಒಳ್ಳೆಯದು ಅಂತ. ಮತ್ತು ಶತ್ರುನಾಶವು ಉಂಟು, ಶತ್ರು ಕಾಟವು ನಿಮಗಿಲ್ಲ ಅಂತ. ಸುಖ ಅಭಿವೃದ್ಧಿ, ಹಂಗಾಗಿ ಯಾರೇ ಆದರೂ ತೊಂದರೆ ಕೊಡೋಕ್ಕಾಗಲ್ಲ ಅಂತ. ಇದು ಬೆಳಗ್ಗೆ. ಆದರೆ ಜನರಲಾಗಿ ಕೆಟ್ಟಿದೆ. ಜನರಲಾಗಿ ಕೆಟ್ಟಿದ್ರೆ ಏನು ಮಾಡೋದು? ನನಗೆ ಚೆನ್ನಾಗಿದೆಯಲ್ಲ ಅಂತಂದರೆ ಖುಷಿಯಾಗಿರಿ, ಮಕ್ಕಳ ಹತ್ರ ಚೆನ್ನಾಗಿರಿ, ಮನೆಯವರ ಹತ್ರ ಚೆನ್ನಾಗಿರಿ. ಬೇರೆ ಹೆಚ್ಚಿನ ಪ್ರಯತ್ನಗಳು ಸ್ವಲ್ಪ ಯೋಚನೆ ಮಾಡಬೇಕು. ಮಧ್ಯಾಹ್ನ 2:56 ಮೇಲೆ ಹೆಂಗಿದೆ ಅಂತಂದರೆ ಪ್ರತ್ಯೇಕ ತಾರೆ, ಅಂದರೆ ಅನಾನುಕೂಲ ಅಂತ ಬರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಜನರಲಾಗಿ ಬೇಕಾದರೆ ಚೆನ್ನಾಗಿರಬಹುದು, ಆದರೂ ನಿಮಗೆ ಅದು ಸರಿಯಾಗಿಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ವಿಪತ್ತಿದೆ, ಆದ್ದರಿಂದ ಎಚ್ಚರ. ಸಂಜೆಯವರೆಗೂ ಅಷ್ಟೊಂದು ಚೆನ್ನಾಗಿಲ್ಲ, ಮಧ್ಯಾಹ್ನ 2:56 ಆ ನಂತರ ಕ್ಷೇಮವು ಸುಖವೂ ಉಂಟು. ಹಂಗಾಗಿ ಮಧ್ಯಾಹ್ನದ ಮೇಲೇ ನಿಮಗೆ ಇರೋದರಲ್ಲಿ ಒಳ್ಳೆಯ ಸಮಯ. ಚಿತ್ತಾ ನಕ್ಷತ್ರ ತುಲಾರಾಶಿ ಇವತ್ತು ವಿಪತ್ತಿದೆ, ಸರಿಯಾಗಿಲ್ಲ, ಕಾರ್ಯ ವಿಘ್ನಗಳಿದೆ. ಸುಮ್ಮನೆ ಇರೋದು ಉತ್ತಮ. ಮೌನ ವ್ರತ ಇರ್ತೀನಿ ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ. ಮಧ್ಯಾಹ್ನದ ನಂತರ ಶುಭಕರವಾಗಿದೆ, ಕ್ಷೇಮವಿದೆ, ಶತ್ರುನಾಶವಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಪತ್ತು ಉಂಟು. ಇವತ್ತು ಬೆಳಗ್ಗೆಯಿಂದಲೇ ನಿಮ್ಗೆ ಚೆನ್ನಾಗಿದೆ, ಆದರೆ 2:56 ಮೇಲೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತಂದರೆ ನಿಮಗೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ದೈವ ಪ್ರಾರ್ಥನೆ, ಹಿರಿಯರ ಆಶೀರ್ವಾದ ಇದೆಲ್ಲ ನಮ್ಮನ್ನು ಕಾಪಾಡುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ 1, 2, 3ನೇ ಪಾದಗಳಲ್ಲಿ ಹುಟ್ಟಿದವರಿಗೂ ಇವತ್ತು ಜನ್ಮತಾರೆ ಇದೆ. ಜನ್ಮತಾರೆ ಅಂತಂದಾಗ ಅದರಲ್ಲೂ ಕಾರ್ಯ ವಿಘ್ನ ಬಂದಿದೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಅಂಗವಿಕಲರಿಗೆ, ಕೈಕಾಲಿಲ್ಲದ ಕಣ್ಣಿಲ್ಲದವರಿಗೆ ನಿಮ್ಮಿಂದ ಆಗುವಷ್ಟು ಹೆಲ್ಪ್ ಮಾಡಿ. ಚಿಕ್ಕದೇ ಸಾಕು, ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡ್ಬೋದು, ಏನಾದ್ರು ಚಿಕ್ಕದು ಮಾಡಿ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಉತ್ತಮವಾಗುತ್ತದೆ. ಅದೇ ಸಮಯದಲ್ಲಿ 2:56 ಮಧ್ಯಾಹ್ನ ಮೇಲೆ ಸ್ವಲ್ಪ ಪರವಾಗಿಲ್ಲ, ಖಂಡಿತವಾಗಿ ಪರವಾಗಿಲ್ಲ, ಸಂಪತ್ತಿದೆ, ಶತ್ರುನಾಶವು ಕೂಡಿ ಬರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ನಿಮಗೆ ಹೇಳಿದಂತೆಯೇ ಈ ರೀತಿ ಇದೆ. ನಿಮಗೂ ಸಂಪತ್ತು ಅಂದರೆ ಮಧ್ಯಾಹ್ನ 2:56 ಮೇಲೆ, ನಾ 2:56 ಮೇಲೆ ಶುಭವಾಗಿರೋದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತ ಬೆಳಗ್ಗೆಯಿಂದ ಚೆನ್ನಾಗಿದೆ, ಮಧ್ಯಾಹ್ನದ ಮೇಲೆ ಒಂದು 40% ಚೆನ್ನಾಗಿದೆ ಅಷ್ಟೇ. ಯಾಕೆಂತಂದರೆ ಜನ್ಮತಾರೆಯು ಕಾರ್ಯ ವಿಘ್ನವೂ ಕೂಡಿ ಬರುತ್ತದೆ. ನಕ್ಷತ್ರ ದೇವತೆಯನ್ನು ಪೂಜೆ ಮಾಡ್ಕೋಬೋದು, ಇಲ್ಲ ಧ್ಯಾನ ಮಾಡ್ಕೋಬೋದು, ಇಲ್ಲ ಅಂತಂದರೆ ಮೌನವಾಗಿರ್ಬೋದು, ಏನಾದರೂ ಒಂದನ್ನು ಮಾಡಿ.
ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಬೆಳಗ್ಗೆಯಿಂದ ಒಳ್ಳೆಯ ಸಮಯ. ಇವತ್ತು ಅದೃಷ್ಟ ನಿಮಗೆ ದಿನ ಪೂರ್ತಿ ಚೆನ್ನಾಗಿರುತ್ತದೆ. ಅದರಲ್ಲಿ 2 ಗಂಟೆ 56 ನಿಮಿಷದ ನಂತರ ಶುಭಕರವಾಗಿದೆ. ಹಾಗಾಗಿ ಒಳ್ಳೆಯ ಫ್ರೆಂಡ್ಸ್ಗಳನ್ನ ಬಿಡಬೇಡಿ, ಕೋಪ ಮಾಡ್ಕೋಬೇಡಿ. ಮೂಲ ನಕ್ಷತ್ರ, ಧನುಸು ರಾಶಿ. ಟೆನ್ಷನ್ ಇದೆ, ಆದರೂ ಲಾಭಗಳಿದೆ. ಲಾಭಕ್ಕೇನು ತೊಂದರೆ ಇರಲಿಲ್ಲ, ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆ ಇರಲಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಟ್ಕೊಳ್ಳಿ, ಯಾಕೆಂದರೆ ರೋಗ ಭಯ ಅಂತಿದೆ. ಬೇಡದೇ ಇರುವ ಔಷಧಿಗಳು ಬೇಡ, ಬೇಡದೇ ಇರುವ ಊಟವೂ ಬೇಡ. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. ಅನುಕೂಲ, ದ್ರವ್ಯ ಲಾಭ. ಹಂಗಾಗಿ ಚೆನ್ನಾಗಿದೆ. ಆದರೆ 2:56 ಮೇಲೆ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಲೇಬೇಕು ಇವತ್ತು. ಆದ್ದರಿಂದ ಹುಷಾರ್. ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ. 1ನೇ ಪಾದ. ನಿಮಗೆ ಮಧ್ಯಾಹ್ನದ ನಂತರನೇ ಚೆನ್ನಾಗಿರೋದು. ಆದರೂ ಬೇರೆ ಕಾರ್ಯಗಳು ಚೆನ್ನಾಗಿರುತ್ತದೆ, ಆದರೂ ರೋಗ ಭಯ ಉಂಟು, ಎಚ್ಚರ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಪ್ರತ್ಯೇಕತಾರೆ ಮತ್ತು ಧನಹಾನಿ ಇದೆಲ್ಲ ಇರೋದರಿಂದ ಹಣಕಾಸಿನ ವ್ಯವಹಾರನ ಇವತ್ತು ಮಾಡಬೇಡಿ, ಭದ್ರವಾಗಿಟ್ಕೊಳ್ಳಿ. ನಂತರ ನೋಡುವಂಥದ್ದು ಮಧ್ಯಾಹ್ನದ ಮೇಲೆ ಹೆಂಗಿದೆ ಅಂತಂದರೆ ಖಂಡಿತ ಚೆನ್ನಾಗಿದೆ. ಹಂಗಾಗಿ ನಿಮಗೆ ಸಮಯ ಇವತ್ತು ಮಧ್ಯಾಹ್ನ 2 ಗಂಟೆ 56 ನಿಮಿಷದ ಮೇಲೆ ಚೆನ್ನಾಗಿದೆ. ನಂತರ ನೋಡುವಂಥ ಶ್ರವಣ ನಕ್ಷತ್ರ, ಮಕರ ರಾಶಿ. ಕ್ಷೇಮವಿದೆ, ಅದೇ ಸಮಯದಲ್ಲಿ ಧನಹಾನಿ ಇದೆ. ಆರೋಗ್ಯ ಚೆನ್ನಾಗಿದೆ, ಹಣಕಾಸಿನ ವ್ಯವಹಾರ ಬೇಡ, ಇನ್ನೊಂದು ದಿನ ಇಟ್ಕೊಳ್ಳೋಣ. ಅದೇ ಸಮಯದಲ್ಲಿ ಮಧ್ಯಾಹ್ನದ ನಂತರ ಅಂದರೆ 2:56 ನಂತರ ನಿಮ್ಮ ಕಾರ್ಯಗಳೆಲ್ಲ ಉಲ್ಟಾ ಆಗುತ್ತದೆ. ಆದರೆ ಎಂದಿನಂತೆ ಬರುವ ವ್ಯಾಪಾರ ಲಾಭ ಅದಕ್ಕೂ ತೊಂದರೆಗಳಿಲ್ಲ. ಆದರೂ ಹೊಸದಾಗಿ ನೂತನ ಕಾರ್ಯಗಳನ್ನ ಮಾಡೋಕ್ಕೆ ಹೋದರೆ ತೊಂದರೆ ಆಗುತ್ತದೆ, ಎಚ್ಚರ. ಧನಿಷ್ಠ ನಕ್ಷತ್ರ, ಮಕರ ರಾಶಿ. ವಿಪತ್ತು ಉಂಟು, ಧನಹಾನಿ ಉಂಟು. ಇವತ್ತು ಆಸ್ಪತ್ರೆ ಖರ್ಚುಗಳಾಗುತ್ತದೆ, ನಿಮಗೆ ಮಾತ್ರ ಅಲ್ಲ ನಿಮ್ಮನ್ನು ಸೇರಿದವ್ರಿಗಾಗುತ್ತದೆ, ಎಚ್ಚರ. ಅದೇ ಸಮಯದಲ್ಲಿ ಮಧ್ಯಾಹ್ನ 2:56 ಮೇಲೆ ಕ್ಷೇಮವು ಲಾಭವಿದೆ, ಆಮೇಲೆ ಚೆನ್ನಾಗಿದೆ. ಧನಿಷ್ಠ ನಕ್ಷತ್ರ, ಕುಂಭರಾಶಿ. ವಿಪತ್ತಿದೆ, ದಿನ ಸರಿಯಾಗಿಲ್ಲ. ಅರೆ ಮಧ್ಯಾಹ್ನದ ಮೇಲೆ ಎಲ್ಲ ಸರಿ ಹೋಗುತ್ತದೆ. ಆದರೂ ಹಣಕಾಸಿನ ವಿಷಯ ಇವತ್ತು ದಿನಪೂರ್ತಿ ಚೆನ್ನಾಗಿಲ್ಲ. ಶತಭಿಷ ನಕ್ಷತ್ರ, ಕುಂಭರಾಶಿ. ಸಂಪತ್ತಿದೆ ಇವತ್ತು ದಿನಪೂರ್ತಿ. ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು. ಇದು ಮಧ್ಯಾಹ್ನ ಸ್ವಲ್ಪ ಎಚ್ಚರವಾಗಿದೆ. ಬೆಳಿಗ್ಗೆ 9:35 ಮೇಲೆ ಮಧ್ಯಾಹ್ನ 2:56ವರೆಗೂ ಧನಹಾನಿಯೂ ಕೂಡುತ್ತದೆ, ಆದ್ದರಿಂದ ಎಚ್ಚರ. ಆ ನಂತರ ಖಂಡಿತವಾಗಿ ಶುಭವಾಗಿಲ್ಲ. ಅಂದರೆ ಮಧ್ಯಾಹ್ನ 2:56 ಮೇಲೆ ವಿಪತ್ತು, ಧನಹಾನಿ ಎಲ್ಲ ಬರುತ್ತದೆ. ಆಸ್ಪತ್ರೆ ಖರ್ಚುಗಳು, ಬೇಡದೇ ಇರೋ ಖರ್ಚುಗಳೆಲ್ಲ ಬರುತ್ತದೆ. ಅವಾಯ್ಡ್ ಮಾಡೋಕ್ಕೆ ರೆಡಿ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ. ಇವತ್ತಿನ ದಿನ ಸುಮಾರು ಒಂದು 40% ಚೆನ್ನಾಗಿದೆ ಅಷ್ಟೇ. ಆದರೆ 2:46 ಮೇಲೆ ಸಂಪತ್ತು ಒಂದು ಕಡೆ ಇದ್ದರು, ಅಂದರೆ ದುಡ್ಡು ವರಮಾನ ಇದೆಲ್ಲ ಬಂದರೂ ಕೂಡ ಧನಹಾನಿಯೂ ಕೂಡಿ ಬರೋದರಿಂದ ಏನು ಬರುತ್ತೋ ಭದ್ರವಾಗಿಟ್ಕೊಳ್ಳಿ. ಏನು ಸಿಗ್ತದೋ ಅದನ್ನು ಸರಿಯಾಗಿ ಭದ್ರವಾಗಿಟ್ಕೊಳ್ಳಿ. ಹೆಚ್ಚಿನ ಖರ್ಚುಗಳು ಅನ್ನೋದು ಇವತ್ತು ಬೇಡ, ಪರ್ಚೇಸ್ ಮಾಡೋದು ಇವತ್ತು ಬೇಡ, ಭದ್ರವಾಗಿಟ್ಕೊಂಡು ಇನ್ನೊಂದು ದಿನದಲ್ಲಿ ಮಾಡೋಣ. ಯಾಕೆಂದರೆ ತಾರಾ ಅನ್ನೋದು ನಕ್ಷತ್ರ, ಚಂದ್ರ ಅನ್ನೋದು ರಾಶಿ. ತಾರಾ ಬಲದಲ್ಲಿ ನಿಮಗೆ ಸಂಪತ್ತು, ಚಂದ್ರ ಬಲದಲ್ಲಿ ಧನಹಾನಿ. ಆದ್ದರಿಂದ ಗಮನ ಕೊಡಿ. ಪೂರ್ವ ಭಾದ್ರಪದ ನಕ್ಷತ್ರ, ಮೀನರಾಶಿ. 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಮಧ್ಯಾಹ್ನ 2:56 ಮೇಲೆ ಸಂಪತ್ತಿದೆ, ಶರೀರ ಸುಖವಿದೆ, ಎಲ್ಲ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ನೆಮ್ಮದಿಯಾಗಿ ಕಾಣುತ್ತದೆ, ಖುಷಿಯಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ. ಇವತ್ತು ದಿನ ಚೆನ್ನಾಗಿದೆ, ಹೆಚ್ಚಿನ ತೊಂದರೆಗಳು ಅಂತಲ್ಲ, ಪರವಾಗಿಲ್ಲ ಅಂತ ಹೇಳ್ಬೋದು. ರೇವತಿ ನಕ್ಷತ್ರ, ಲಾಸ್ಟ್ ನಕ್ಷತ್ರ, ಮೀನರಾಶಿ. ಮಿತ್ರಧಾರ ಇದೆ, ಸ್ವಲ್ಪ ವ್ಯಯವಿದೆ. ವ್ಯಯ ಎಲ್ಲ ನಮ್ಮ ಕಂಟ್ರೋಲಲ್ಲಿರೋದು, ಅದನ್ನು ಮೇಂಟೈನ್ ಮಾಡ್ಬೋದು. ಮಧ್ಯಾಹ್ನ 2:56 ಮೇಲೆ